ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹಿತೈಷಿ ಧನಲಕ್ಷ್ಮಿ ಕೃಷ್ಣ. ಈಗ ನೀವು ನೋಡ್ತಿರೋ ವಿಡಿಯೋ ಮಂತ್ರಾಲಯದಲ್ಲಿ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥಾಗಿರೋದು ಇಲ್ಲೇ. ಈಗ ನೀವು ನೋಡುತ್ತಿರೋದು ಜನಗಳು ಪ್ರದಕ್ಷಿಣೆ ಆಗ್ತಿರೋದನ್ನ ಮತ್ತು ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದು ಹೊರಗೆ ಬರುವ ಸಂಖ್ಯೆ. ಇಲ್ಲಿ ಪಕ್ಕದಲ್ಲೇ ತೀರ್ಥ ಪ್ರಸಾದ ಮಂತ್ರಾಕ್ಷತೆಯನ್ನು ಕೊಡ್ತಾರೆ. ಇದನ್ನು ಮರೆಯದೆ ನೀವು ತೆಗೆದುಕೊಳ್ಬೇಕು, ಏಕೆಂದರೆ ಮಂತ್ರಾಕ್ಷತೆಯಲ್ಲಿ ಅಪಾರವಾದ ಶಕ್ತಿ ಇರ್ತದೆ, ಅದ್ಭುತವಾದ ಪವರ್ ಇರ್ತದೆ. ದಯವಿಟ್ಟು ಯಾರು ಅಕ್ಷತೆ ತಗೊಳ್ಳೋದನ್ನ, ತೀರ್ಥ ಪ್ರಸಾದನ ತಗೊಳ್ಳೋದನ್ನ ಮರಿಬೇಡಿ. ಆ ಅಕ್ಷತೆಯಿಂದ ನಿಮ್ಮನೆ ಮಕ್ಕಳು ವಿದ್ಯಾಭ್ಯಾಸಕ್ಕೆ, ನಿಮ್ಮ ಗುರುಬಲಕ್ಕೆ ಒಂದು ದಾರಿಯಾಗುತ್ತೆ. ಒಂದು ಅದ್ಭುತವಾದ ಶಕ್ತಿ ಇರುವಂಥ ಮಂತ್ರಶಕ್ತಿನ ನೀವು ತಗೊಳ್ಳದೆ ಹಂಗೆ ಬರಬೇಡಿ, ದಯವಿಟ್ಟು ಎಲ್ಲರೂ ತಗೊಳ್ಳಿ. ಹಾಗೆ ಈ ವಿಡಿಯೋ ಮಾಡ್ತಾ ಇರೋದು ಒಳಗಡೆ ಹೊರಾಂಗಣ ಅಂಥದ್ದು. ಇದು ಬೆಳಗಿನ ಜಾವ 7 ಗಂಟೆ 7:30 ಅಷ್ಟೊತ್ತಿಗೆ ಇಷ್ಟು ಜನ ಸೇರಿದ್ದಾರೆ. ಇನ್ನೂ ಕಾಲ ಕಳೀತಾ ಜನಸಂಖ್ಯೆ ಹೆಚ್ಚಾಗ್ತಾ ಹೋಗ್ತದೆ, ಕಾಲಿಡೋಕ್ಕೂ ಜಾಗ ಆಗಲ್ಲ. ನಾನು ಇಲ್ಲಿ ಹಿಂದೆ ಕೂತ್ಕೊಂಡು ಸ್ವಲ್ಪ ಹೊತ್ತು ತುಳಸಿ ದಳ ಮತ್ತು ಹಳದಿ ಪುಷ್ಪಗಳಿಂದ ಅರ್ಚನೆ ಮಾಡಿದ್ದೀನಿ. ಅದು ನನ್ನ ಸೌಭಾಗ್ಯ ಅನ್ಕೋಬೇಕು. ಇಲ್ಲಿ ನನ್ನ ಚಮತ್ಕಾರಗಳೇ ನಡೀತದೆ ದೇವ್ರನ್ನ ನಂಬಿದ್ರೆ. ನಾನು ಟ್ರೈನಲ್ಲಿ ಹೋಗ್ಬೇಕಾದ್ರೆ ಯಾವುದೇ ಥರ ರಿಸರ್ವೇಷನ್ ಮಾಡಿಸಿರಲಿಲ್ಲ, ಆದರೂ ನನಗೆ ಸೇಫಾಗಿ ಬಂದಿದ್ದೀನಿ. ರಿಸರ್ವೇಷನ್ ಆಗಿರೋಂಥ ಸೀಟ್ಗಳೇ ನನಗೆ ಸಿಕ್ಕಿದೆ. ಯಾವ ಕಾರಣಕ್ಕೆ ಅಂದರೆ, ನಾನು ಮನೆಯಿಂದನೇ ಒಬ್ಬಳೇ ಹೋಗಿದ್ದೆ. ಆದರೆ ನಾನು ಸೇಫಾಗಿ ಬರಬೇಕು ಅಂತ ಒಂದು ತುಳಸಿ ದಳನ ದೇವರ ಪಾದದಲ್ಲಿಟ್ಟು ರಾಘವೇಂದ್ರ ಸ್ವಾಮಿಗಳನ್ನ ನೆನೆಸ್ಕೊಂಡು, ದೇವರೇ ನನ್ನ ಕಾಪಾಡು, ಸೇಫಾಗಿ ಕರ್ಕೊಂಬ ಅಂತ ಹೇಳಿ ನನ್ನ ಪ್ರಯತ್ನಗಳನ್ನ ಮಾಡಿ ನಾನು ಮುಂದುವರೆದಿದ್ದೆ. ದೇವರು ಹಾಗೆ ನನ್ನ ಕಾಪಾಡಿದ್ದಾರೆ. ನನಗಂತೂ ಚಮತ್ಕಾರದ ಮೇಲೆ ಚಮತ್ಕಾರ ತೋರಿಸಿದ್ದಾರೆ. ಎಷ್ಟು ಶಕ್ತಿ ಇದೆ ಅಂದರೆ ದೇವರಿಗೆ ಅಷ್ಟು ಶಕ್ತಿ ಇದೆ, ಅಷ್ಟು ಪವರು. ಮಂತ್ರದಲ್ಲಿ ಎಷ್ಟು ಶಕ್ತಿ ಇದೆ ಅನ್ನೋಕ್ಕೆ ಮಂತ್ರದಲ್ಲಿ ಇರೋಂಥ ರಾಘವೇಂದ್ರ ಸ್ವಾಮಿಗಳೇ ಕಾರಣ. ಅವರಷ್ಟು ಅದ್ಭುತವಾದ ಸಾಧನೆ ಸಾಧಿಸಿದ್ದು ಮಂತ್ರಗಳಿಂದ, ಅವರ ಒಳ್ಳೆತನದಿಂದ. ಅವ್ರಿಗೂ ಬೇಕಾದಷ್ಟು ಕಷ್ಟಗಳು ಬಂತು, ಆ ಕಷ್ಟಗಳನ್ನ ಮೆಟ್ಟಿ ನಿಂತಿದ್ದು ಮಂತ್ರಶಕ್ತಿಯಿಂದ, ಅವ್ರಿಗಿರೋ ಒಳ್ಳೆ ಗುಣಗಳಿಂದ. ಇವತ್ತು ನಮ್ಮನ್ನೆಲ್ಲರನ್ನೂ ಕಾಯೋದಕ್ಕೆ ಬೃಂದಾವಸ್ಥನಾಗಿದ್ದಾರೆ. ಬೃಂದಾವನದಲ್ಲಿ ಕುಳಿತು ನಮಗೆಲ್ಲ ಹಾರೈಸ್ತಿದ್ದಾರೆ. ಎಂತಹ ಕಷ್ಟದಲ್ಲಿದ್ದರೂ ಪಾರು ಮಾಡ್ತಾರೆ. ನಾವು ಅದನ್ನೆಲ್ಲ ಸದುಪಯೋಗ ಪಡಿಸ್ಕೋಬೇಕು. ನಾವು ಅಲ್ಲಿಗೆಲ್ಲ ಹೋಗಬೇಕು. ನಾವು ಮನೇಲೇ ಕೂತ್ಕೊಂಡು ಕಾಲ ಕಳೆಯೋದಕ್ಕಿಂತ ಇಂಥ ದೇವರ ದರ್ಶನಗಳು, ಹೆಚ್ಚು ಶಕ್ತಿ ಇರೋಂಥ ದೇವಸ್ಥಾನಗಳಿಗೆ, ಮಠಗಳಿಗೆ ಹೋಗೋದ್ರಿಂದ ನಾವು ಹೆಚ್ಚು ಲಾಭಗಳನ್ನ ಪಡಿಬೋದು. ಪಾಸಿಟಿವ್ ಎನರ್ಜಿನ ತೊಗೋಬೋದು. ನಮ್ಮ ದೇಹದಲ್ಲಿ ನೆಗೆಟಿವ್ ಎನರ್ಜಿ ಏನಾರು ಇದ್ದರೆ ಹೊರಗಡೆ ಹೋಗ್ಬಿಡ್ತದೆ. ಯಾವುದೇ ಕೆಟ್ಟ ದೃಷ್ಟಿಗಳು, ಕಣ್ಣು ದೃಷ್ಟಿಗಳು, ಮಾಟ ಮಂತ್ರಗಳು ಯಾವುದೂ ಕೂಡ ನಡೆಯಲ್ಲ. ಈ ಮಂತ್ರಾಲಯಕ್ಕೆ ಹೋದಾಗ ನಾವು ಬ್ರಾಹ್ಮಣರು ಹಂಗಂತಾರೆ ಹಿಂಗಂತಾರೆ ಅದೆಲ್ಲ ತಲೆ ಕೆಡಿಸ್ಕೋಬೇಡಿ. ಅವ್ರು ಏನಾದರೂ ಮಾಡ್ಕೊಳ್ಳಿ, ಅದೆಲ್ಲ ನಮಗೆ ಬೇಡ. ನಮಗೆ ರಾಘವೇಂದ್ರ ಸ್ವಾಮಿಗಳು ನಮಗೆ ತುಂಬ ಮುಖ್ಯ. ಅವರಲ್ಲಿ ಮನುಷ್ಯತ್ವ ಇದೆ. ಅವರು ಒಂದು ಕಾಲದಲ್ಲಿ ಅವ್ರು ಚಿಕ್ಕ ಹುಡುಗ ಆಗಿದ್ದಾಗ ಅವ್ರ ಬಾಯಲ್ಲಿ ಬಂದಂಥ ಒಂದು ಸತ್ಯವಾದ ಮಾತು ಅಂದರೆ, ಮೊದಲು ನಾವು ಮನುಷ್ಯರು, ಆಮೇಲೆ ಜಾತಿ ಅಂತ ಹೇಳಿ ಒಬ್ಬ ಕೆಳಗಡೆ ಬಿದ್ದು ಎದಳಕ್ಕಾಗದೇ ಇರೋಂಥ ಪರಿಸ್ಥಿತಿಲಿದ್ದ ಮಗುನ ಎತ್ಕೊಂಡು ಆರೈಕೆ ಮಾಡಿದ್ದಾರೆ. ಅವರಲ್ಲಿರೋದು ಸದ್ಗುಣಗಳು, ಅವ್ರನ್ನ ನಾವು ನೋಡಬೇಕೇ ಹೊರತು ಬೇರೆ ಥರ ಯಾವುದನ್ನೇ ನಾವು ತಲೆಯಲ್ಲಿಟ್ಕೋಬಾರ್ದು. ಎಂಥ ಕೆಟ್ಟ ಸಂದರ್ಭದಲ್ಲೂ ರಾಘವೇಂದ್ರ ಸ್ವಾಮಿಗಳನ್ನ ನೆನೆಸ್ಕೊಳ್ಳಿ, ಮನಸ್ಫೂರ್ತಿಯಾಗಿ ನೆನೆಸ್ಕೊಳ್ಳಿ. ಬೃಂದಾವನದಲ್ಲಿ ಈಗಲೂ ಅವರಿದ್ದಾರೆ. ಇದು 353ನೇ ವರ್ಷದ ಆರಾಧನೋತ್ಸವ. 353 ವರ್ಷ ಆಯಿತು ಅವರಲ್ಲಿ ಕುಳಿತುಕೊಂಡು. ನಮ್ಮೆಲ್ಲರಿಗೋಸ್ಕರ ಅವರು ಅಲ್ಲೇ ಇದ್ದಾರೆ. ಇನ್ನೂ ನಮ್ಮನ್ನು ಕಾಪಾಡ್ತಾ ಹೋಗ್ತಾರೆ, ಕ್ಷಣಕ್ಕೂ ಕಾಪಾಡ್ತಾರೆ. ಯಾವುದೇ ಕಾರಣಕ್ಕೂ ನೀವಲ್ಲಿ ಪ್ರಸಾದ ತಗೊಳ್ಳದೆ ಬರಬೇಡಿ. ಪ್ರಸಾದ ತೊಗೊಳ್ಳಿ. 11 ಗಂಟೆಯಿಂದ ಶುರುವಾಗುತ್ತೆ ಊಟ. ಅವ್ರಿಗೆ ಅಂತ ಸಪ್ರೇಟ್ ಮಾಡ್ಕೋತಾರೆ, ಅದನ್ನು ಬಿಡ್ತಾರೆ, ಏನು ಪ್ರಾಬ್ಲಮ್ ಏನಿಲ್ಲ. ಆದರೆ 11 ಗಂಟೆಯಿಂದ ಊಟ ಇರುತ್ತೆ. ಊಟ ಮಾಡ್ಕೊಂಡು ಬನ್ನಿ, ಆರಾಮಾಗಿ ಬನ್ನಿ. ನೀವು ಆ ಕೆಲಸ ಈ ಕೆಲಸ ಅಂತ ಟೆನ್ಷನ್ ತೊಗೊಂಡು ಸಿಗಬೇಕಾದಂಥ ಪಾಸಿಟಿವ್ ಎನರ್ಜಿನ ಮಿಸ್ ಮಾಡ್ಕೋಬೇಡಿ. ನನಗಂತೂ ಚಮತ್ಕಾರಗಳೇ ತೋರಿಸಿದ್ದಾರೆ. ಹೆಚ್ಚು ನನ್ನ ನಂಬಿಕೆ ಅಂತೂ ತುಂಬ ಜಾಸ್ತಿ ಆಗ್ತಾಯಿದೆ. ಯಾಕೆಂದರೆ ಆ ಪವರ್ ಹಂಗಿದೆ. ನಾನು ಬಿಡ್ತಾರೋ ಇಲ್ವೋ ಅಂದ್ಕೊಂಡಿದ್ದೆ. ನಾನು ಅರ್ಚನೆ ಮಾಡೋದಕ್ಕೆ ತುಳಸಿ ದಳ ಮತ್ತು ಮನೆಯಿಂದನೇ ತೊಗೊಂಡೋಗಿದ್ದೆ. ಒಂದು ಹಿತ್ತಾಳೆ ಪ್ಲೇಟ್ ತೊಗೊಂಡೋಗಿದ್ದೆ. ಅಷ್ಟೊತ್ತರ ಬುಕ್ ತೊಗೊಂಡೋಗಿದ್ದೆ. ಪ್ಲೇಟ್ ಇಡೋಕ್ಕೆ ಒಂದು ಚಿಕ್ಕ ಪುಟಾಣಿದೊಂದು ಬುಕ್ ಇಟ್ಕೊಂಡಿದ್ದೆ, ನೆಲದ ಮೇಲೆ ಪ್ಲೇಟ್ ಇಡಬಾರ್ದು ಅಂದ್ಬಿಟ್ಟು. ಅಲ್ಲಿ ನಾನು ಅರ್ಚನೆ ಮಾಡ್ಬೇಕಾದ್ರೆ ನನಗೆ ಅನುಭವ ಎಷ್ಟು ಅನುಭವ ಆಯಿತು ಅಂತಂದರೆ ಅಷ್ಟೇ ಅನುಭವ ಆಯಿತು. ತಕ್ಷಣ ನನಗೆ ಯಾವುದೋ ಒಂದು ದುಡ್ಡು ಬರಬೇಕಿತ್ತು, ದುಡ್ಡು ಬಂತು. ಇದೆಲ್ಲ ಸುಳ್ಳಲ್ಲ, ನಾನು ಯಾರನ್ನೋ ನಂಬ್ಸೋಕ್ಕೆ ಹೇಳ್ತಾ ಇಲ್ಲ, ಇರೋ ಸತ್ಯನೇ ಹೇಳ್ತಾ ಇರೋದು. ಯಾವುದೇ ಕಾರಣಕ್ಕೂ ನೀವು ಮಕ್ಕಳನ್ನ ಕರ್ಕೊಂಡೋಗಿ ವಿದ್ಯಾಭ್ಯಾಸ
ವಿದ್ಯಾಭ್ಯಾಸ ತುಂಬ ಚೆನ್ನಾಗಾಗುತ್ತೆ. ಮಕ್ಕಳು ಓದದೇ ಇರೋಂಥವ್ರೂ ಕೂಡ ಓದ್ತಾರೆ, ಸಂಸ್ಕಾರ ಬೆಳೆಯುತ್ತೆ, ನಮ್ಮ ಶಾಸ್ತ್ರಗಳನ್ನ ಪಾಲಿಸ್ತಾರೆ. ಸಂಸ್ಕಾರ ಬೆಳೆಸ್ಕೊಳ್ಳಿ. ನಂಬಿದವ್ರನ್ನ ಯಾವತ್ತೂ ಗುರುರಾಯರು ಕೈ ಬಿಡಲ್ಲ. ಅಷ್ಟು ಆಮೇಲೆ ಅಲ್ಲಿಗೆ ಮುಡುಪನ್ನ ಕಟ್ಕೊಂಡು ಇಟ್ಕೊಂಡಿರೋರು ತೊಗೊಂಡೋಗಲ್ಲ ಹಾಕಿ ಉಂಡಿಗೆ, ಅದರಿಂದ ಪವರ್ ಜಾಸ್ತಿ ಇರುತ್ತೆ. ಮುಡುಪು ಕಟ್ಟೋದಿಗೆ ಒಂದು ಹಳದಿ ಬಟ್ಟೆಗೆ ಹೊಸ ತೊಗೋಬೇಕು, ಒಂದು ಹೊಸ ಕರ್ಚೀಫ್ ವೈಟು, ಅದಕ್ಕೆ ಅರಿಶಿನ ಹಚ್ಚಿ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಮತ್ತು ಒಂದು ತುಳಸಿ ದಳ, ನಿಮ್ದು ಏನಿದೆ ಕಷ್ಟಗಳನ್ನ ಆ ಕಷ್ಟಗಳನ್ನ ಒಂದು ಪೇಪರಲ್ಲೆಲ್ಲ ಬರ್ಕೊಳ್ಳಿ. ಎಲ್ಲ ಪ್ರತಿಯೊಂದು ಬರ್ಕೊಳ್ಳಿ. ಬರೆದಂಥ ಪೇಪರ್ ಮೇಲೆ ನಿಮ್ಮ ಕೈಲಾದಷ್ಟು ಅದರಲ್ಲಿ ದುಡ್ಡು ನೀಡಿ 101, 51, 11 ರೂಪಾಯಿ ಎಷ್ಟಾಗುತ್ತೆ ಅಷ್ಟು, ಎಷ್ಟು ನಿಮ್ಗೆ ಸಾಧ್ಯ ಆಗುತ್ತೆ ಅಷ್ಟಿಟ್ಟು ಗಂಟು ಹಾಕಿ ಕೈಲಿ ಹಿಡಿದು ಪ್ರಾರ್ಥನೆ ಮಾಡ್ಕೊಳ್ಳಿ. ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಕಷ್ಟ ಎಲ್ಲ ನಿವಾರಣೆ ಮಾಡಪ್ಪ ಅಂತ ಕೇಳ್ಕೊಳ್ಳಿ. ಏನು ಒಳ್ಳೇದಾಗಬೇಕು ಅದನ್ನು ಕೇಳ್ಕೊಳ್ಳಿ. ಎಂಥ ಕಷ್ಟಗಳನ್ನು ಭಗವಂತ ಕಾಪಾಡ್ತಾನೆ, ದೈವ ರೂಪಿ ಕಾಪಾಡ್ತಾರೆ. ಯಾವತ್ತೂ ನಮ್ಮ ಕೈ ಬಿಡಲ್ಲ. ಆ ಮುಡುಪನ್ನು ನೀವು ಮನೇಲಿದ್ದರೆ ಮನೇಲೇ ಮುಡುಪನ್ನು ಕಟ್ಕೋಬೋದು. ಅಕಸ್ಮಾತ್ ಆಗಲಿಲ್ಲ, ಅರ್ಜೆಂಟಾಗಿ ನಮಗೆ ಮಂತ್ರಾಲಯದಲ್ಲೇ ಕಟ್ಟೋಂಥ ಸಂದರ್ಭ ಬಂತು ಅಂದರೆ ಮಂತ್ರಾಲಯದಲ್ಲೇ ಕಟ್ಕೊಳ್ಳಿ. ಆ ಮುಡುಪನ್ನು ಬೇಡ್ಕೊಂಡು ಮನಸ್ಸಾರೆ ಬೇಡ್ಕೊಳ್ಳಿ, ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ. ಆ ಮುಡುಪನ್ನ ಅಲ್ಲಿ ಹುಂಡೀಲಿ ನೀವು ಹಾಕ್ಬೋದು. ಅಲ್ಲಿ ಜಾಸ್ತಿ ಜನ ಇದ್ದರೆ ಬೇಗ ಬೇಗ ಕಳಿಸ್ಬಿಡ್ತಾರೆ. ಸ್ವಲ್ಪ ಜನ ಇದ್ದರೆ ಸ್ವಲ್ಪ ಹೊತ್ತು ನಿಂತು ನಾವು ಹೋಗ್ಬೋದು. ಎದುರುಗಡೆ ಆಂಜನೇಯ ಇದ್ದಾರೆ, ಅವ್ರನ್ನೂ ಬೇಡ್ಕೊಳ್ಳಿ. ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿಗಳಂತೂ ಅಪಾರ ಶಕ್ತಿ ಉಳ್ಳವರು. ಅಪಾರ ಅಂದರೆ ಅಪಾರ ಶಕ್ತಿ, ಅದನ್ನು ಹೇಳೋಕ್ಕೆ ಅಸಾಧ್ಯ. ಆಮೇಲೆ ಅಲ್ಲಿ ತುಂಗಭದ್ರಾ ತೀರದಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ನೀವು ಬೆಳಗ್ಗೆ ನೀವು ನೈಟ್ ಟ್ರೈನ್ ಹತ್ತಿದ್ರೆ ಬೆಳಗಿನ ಜಾವ ಹೇಳಿದ್ದೀರಾ, ಬೆಳಗಿನ ಜಾವ ನೀವು ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡ್ಕೋಬೋದು. ಸ್ನಾನ ಮಾಡಿ ಆಮೇಲೆ ದೇವರ ಅಲ್ಲೇ ಎಂಥ ಕಷ್ಟಗಳಿದ್ರೂ ಪರಿಹಾರ ಆಗುತ್ತೆ. ನಂತರ ನೀವು ಮಠಕ್ಕೆ ಹೋಗಿ ನಾನು ಹೇಳಿದಂಥ ಮುಡುಪನ್ನು ಹಾಕ್ಬೋದು, ಅರ್ಚನೆಗಳನ್ನ ಮಾಡ್ಕೊಳ್ಳಿ. ಬೇಗ ಕಳಿಸ್ಬಿಡ್ತಾರೆ. ನಿಮ್ಮ ಯೋಗ್ಯತೆಯನುಸಾರ ನಿಮಗೆ ಎಷ್ಟು ಫಲಗಳಿದೆ, ದೇವರು ಎಷ್ಟು ನಿಮ್ಗೆ ಅನುಗ್ರಹ ಮಾಡಿಕೊಡ್ತಾನೆ ಅದ್ರ ಮೇಲೆ. ನನಗಂತೂ ತುಂಬ ಖುಷಿ ಆಯಿತು. ತುಂಬ ಖುಷಿಯಾಗಿ ನನಗಂತೂ ತುಂಬ ಎಷ್ಟು ಖುಷಿ ಆಯಿತು ಅಂದರೆ ಹೇಳೋಕ್ಕೆ ಸಾಧ್ಯ. ನಾನು ಎಷ್ಟು ಕಾಪಾಡಿದ್ದಾರೆ ಅಂದರೆ, ಒಬ್ಬಳೇ ಹೋಗಿದ್ದೆ, ಒಬ್ಬಳೇ ಬಂದೆ. ನಾನು ಮಿಡ್ನೈಟಲ್ಲಿ ಮನೆಗೆ ಬರಬೇಕಾದ್ರೆ ಆಟೋ ಕೂಡ ಇರಲಿಲ್ಲ, ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ. ಎಂಥ ಪವಾಡಗಳು ನಡೀತು ಅಂದರೆ, ಯಾರೋ ಗೊತ್ತಿರೋರು ಬಂದು ಅವರೊಂದು ಗಾಡಿ ಕೊಟ್ಟರು. ಆ ಗಾಡೀಲಿ ನಮ್ಮ ಮನೆಗೆ ಬಂದೆ. ಎಂಥ ಚಮತ್ಕಾರ ನೋಡಿ, ಎಷ್ಟು ಅದ್ಭುತವಾದ ಚಮತ್ಕಾರ. ನೀವು ಅಲ್ಲೆಲ್ಲ ಹೋಗ್ತೀರಾ, ನೀವು ಆ ಪವರ್ನ ತೊಗೋತೀರಾ, ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಅವರ ಆಶೀರ್ವಾದ ತೊಗೋತೀರಾ ಅಂತ ಅನ್ಕೋತೀನಿ. ದಯವಿಟ್ಟು ನನ್ನ ವಿಡಿಯೋಗೆ ಶೇರ್ ಮಾಡಿ, ಹೆಚ್ಚು ಜನ ನೋಡಲಿ. ನಮ್ಮ ಸಂಸ್ಕೃತಿ ಬೆಳಿಬೇಕು ಅನ್ನೋದೇ ನನ್ನ ಉದ್ದೇಶ. ಎಷ್ಟೋ ಹೆಣ್ಮಕ್ಳು ಧೈರ್ಯಗೆಡ್ತಾ ಇರ್ತಾರೆ, ಧೈರ್ಯಗೆಡಬೇಡಿ. ಆರಾಮಾಗಿ ಹೋಗಿ ದೇವ್ರು ಬೇಡ್ಕೊಂಡು ಹೋಗಿ, ದೇವರೇ ನಮ್ಮ ಜೊತೆಲಿ ಇರ್ತಾರೆ. ಯಾರು ಬರಲಿಲ್ಲ ಅಂದರೂ ನೀವು ಸುಮ್ಮನೆ ಕೂತ್ಕೋಬೇಡಿ, ದೇವ್ರು ನೆನೆಸ್ಕೊಂಡು ಹೋಗಿ. ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಒಂದು ಲೈಕ್ ಕೊಡೋದನ್ನ ಮರಿಬೇಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನನ್ನ ವೀಡಿಯೋಗಳನ್ನ ಫಾಲೋ ಮಾಡಿ. ನಮಸ್ಕಾರ ಸ್ನೇಹಿತರೆ. ಯಾಕೆ ಪದೇ ಹೇಳ್ತೀನಿ ಅಂದರೆ, ಹೆಚ್ಚು ನಮ್ಮ ಜನಕ್ಕೆ ಇಂಥ ವೀಡಿಯೋಗಳು ತಲುಪಿದ್ರೆ ಯಾವತ್ತೂ ಕೂಡ ಧೈರ್ಯಗೆಡಲ್ಲ, ಧೈರ್ಯವಾಗಿ ಬದುಕ್ತಾರೆ ಅನ್ನೋ ಕಾರಣಕ್ಕೆ ನಾವು ಹೇಳ್ತೀವಿ. ದಯವಿಟ್ಟು ಶೇರ್ ಮಾಡೋದನ್ನ ಮರಿಬೇಡಿ. ನಮ್ಮಂಥವ್ರನ್ನ ಪ್ರೋತ್ಸಾಹಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅರಿಸ್ತೀನಿ. ಮಠಕ್ಕೆ ಹೋಗೋದನ್ನ ಮರಿಬೇಡಿ. ಅಲ್ಲಿ ನಮ್ಮ ಯಾರ್ಯಾರನ್ನೋ ನೋಡಿಕೊಂಡು ಯಾರ್ಯಾರ ಮಾತೋಕೆ ಇಟ್ಕೊಂಡು ಸುಮ್ಮನಿರಬೇಡಿ. ಸ್ವಲ್ಪ ಶ್ರಮ ಹಾಕಲೇಬೇಕು. 10% ನಮ್ಮ ಪ್ರಯತ್ನ ಪಟ್ಟರೆ ನಮಗೆ 90% ಲಾಭ ಸಿಗೋದು. ಎಲ್ಲರಿಗೂ ಒಳ್ಳೆಯದಾಗಲಿ, ಆರೈಸಿ ಉದ್ಧರಿಸಿ ನಮ್ಮಂಥವ್ರನ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ಯಾವತ್ತೂ ಕೂಡ ಯಾವುದೇ ಕಾರಣಕ್ಕೂ ಧೈರ್ಯಗೆಡದೇ ಎಂಥ ಕಷ್ಟದಲ್ಲೂ ಕೂಡ ನಮ್ಮ ರಾಯರಿದ್ದಾರೆ ಅಂತ ನೆನೆಸ್ಕೊಳ್ಳಿ. ಮಂತ್ರಗಳನ್ನ ಕಲೀರಿ ಆದಷ್ಟು. ಆ ಮಂತ್ರದ ಪವರೇ ಬೇರೆ ಇರುತ್ತದೆ. ನಾಲ್ಗೆನ ಉಚ್ಚಾರಣೆ ಆಗಲಿಲ್ಲ ಅಂದರೆ ಕಲಿತಾ ಪ್ರಾಕ್ಟೀಸ್ ಆಗುತ್ತೆ. ಯಾವುದು ಆಗದಿರೋಂಥದ್ದು ಯಾವುದು ಆಗೋಲ್ಲ, ಅವ್ರಿಗೆ ಯಾರಿಗೂ ಆಗುತ್ತೆ ಅಂದಮೇಲೆ ನಮಗೂ ಆಗಲೇಬೇಕು ತಾನೆ, ನಮಗೂ ಆ ಶಕ್ತಿ ಇದ್ದೇ ಇರ್ತಾನೆ. ಹೇಳ್ತಾ ಪ್ರಾಕ್ಟೀಸ್ ಆಗುತ್ತೆ. ಪ್ರಾಕ್ಟೀಸ್ ಆದಮೇಲೆ ಅದೇ ನಿಮ್ಮ ಜೀವನಕ್ಕೆ ಆಧಾರ ಆಗುತ್ತೆ. ಯಾವತ್ತೂ ಕೂಡ ಹೆದರ್ಕೊಳ್ದೇ ಜೀವನ ಸಾಗಿಸೋಕ್ಕೆ ನಾವೇನಾದರೂ ಒಂದು ಪ್ರಯತ್ನ ಪಡಲೇಬೇಕು, ಧೈರ್ಯವಾಗಿ ಬದುಕಲೇಬೇಕು. ಎಲ್ಲರೂ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ, ಮಂತ್ರಾಲಯಕ್ಕೆ ಹೋಗಿ, ಅಲ್ಲಿ ಸ್ನಾನ ಪೂಜಾ ಪುನಸ್ಕಾರಗಳನ್ನ ಮುಗಿಸ್ಕೊಳ್ಳಿ. ಅಲ್ಲೇ ಆದರೆ ಒಂದಿನ ಉಳ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಯಶಸ್ಸು ಕೀರ್ತಿ ನಮ್ಮದಾಗುತ್ತೆ. ನಿಮ್ಮ ಮನೆ ಮಕ್ಕಳು ಉದ್ಧಾರ ಆಗಬೇಕು ಅಂದರೆ ನೂರಾರು ಪ್ರಯತ್ನಗಳನ್ನ ಪಡಲೇಬೇಕು, ಎಲ್ಲ ಕಷ್ಟಗಳನ್ನ ಎದುರಿಸಲೇಬೇಕು. ದಯವಿಟ್ಟು ಏನಾದರೂ ತಪ್ಪಿದರೆ ಕ್ಷಮಿಸಿ. ಮಠಕ್ಕೆ ಹೋಗೋದನ್ನ ಮರಿಬೇಡಿ. ಮಂತ್ರಾಲಯದಲ್ಲಿ ಅಕ್ಷತೆ ತಗೊಳ್ಳೋದನ್ನ ಮರಿಬೇಡಿ. ಎಲ್ಲದಕ್ಕೂ ಒಳ್ಳೆ ದಾರಿ ಸಿಕ್ಕೇ ಸಿಗುತ್ತೆ. ಪ್ರಯತ್ನದ ಮೇಲೆ ಪ್ರಯತ್ನ ಪಡ್ತಾ ಹೋದರೆ ಯಾರೂ ನಮಗೇನು ಮಾಡೋಕ್ಕಾಗಲ್ಲ. ಎಲ್ಲದರಲ್ಲೂ ಯಶಸ್ಸು ಸಿಕ್ಕೇ ಸಿಗುತ್ತೆ. ನಮಸ್ಕಾರ ಸ್ನೇಹಿತರೆ.